ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾ ರಿಲೀಸ್ಗೆ ಕೌಂಟ್ ಡೌನ್ ಶುರುವಾಗಿರ್ತಕ್ಕಂಥದ್ದು ಸಹಜವಾಗಿ ಅಂದರೆ ಒಂದು ದೊಡ್ಡ ಕುತೂಹಲ ಇರತಕ್ಕಂಥ ಸಿನಿಮಾ. ಸೊ ಯಶ್ ಅವರ ಕಟೌಟ್ಗಳು ತಯಾರಾಗ್ತಾ ಇರ್ತಕ್ಕಂತಹ ಸ್ಥಳದಲ್ಲಿ ನಾವಿದ್ದೀವಿ. ಆನಂದ್ ಆರ್ಟ್ಸ್ ಮೂಲಕ ಇಲ್ಲಿ ಒಂದು 55ಕ್ಕೂ ಹೆಚ್ಚು ಕಟೌಟ್ಗಳು ತಯಾರಾಗ್ತಾ ಇದೆ ಅನ್ನೋಂಥದ್ದು. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಇಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರ ಕಟೌಟ್ಗಳು ತಯಾರಾಗ್ತಾ ಇದೆ ಅನ್ನೋಂಥದ್ದು. ಸಹಜವಾಗಿ ಏನಂತಂದರೆ ಮೊನ್ನೆ ಅಷ್ಟೇ ಅವರು ಒಂದು ಅಂದರೆ ಆಪ್ಕೆ ಅದಾಲತ್ನಲ್ಲಿ ಮಾತನಾಡುವಾಗ ಹೇಳ್ತಾ ಇದ್ರು. ಸೊ ಅಂದರೆ ನಮ್ಮ ಬೆಂಗಳೂರಲ್ಲಿ ಸೊ ಮೆಜೆಸ್ಟಿಕ್ನ ಭಾಗದಲ್ಲಿ ಆ ಒಂದು ಕಟೌಟ್ಗಳಿಗೆ ಹಾರ ಹಾಕುವಂಥದ್ದು, ಹಾಲನ್ನ ಹಾಕುವಂಥದ್ದು, ಮತ್ತು ಥಿಯೇಟ್ರ್ನ ಒಳಗಡೆ ಸ್ಕ್ರೀನ್ನ ಮುಂದೆ ಕುಣಿತಾ ಇರ್ತಕ್ಕಂಥ ಆ ಸೆಲೆಬ್ರೇಷನ್ ನೋಡೋದು ನಂಗೆ ತುಂಬ ಸ್ಪೆಷಲ್ ಆಗಿರುತ್ತೆ. ಆ ಒಂದು ಸೆಲೆಬ್ರೇಷನ್ ಮೋಡೇ ಬೇರೆ ಆಗಿರುತ್ತೆ ಅನ್ನೋಂಥದ್ದನ್ನ ಹೇಳ್ತಾ ಇದ್ರು. ಅದೇ ರೀತಿ ಈಗ ಕಟೌಟ್ಗಳು ನೋಡ್ತಾ ಇರ್ಬೋದು. ಯಶ್ ಅವರ ಟಾಕ್ಸಿಕ್ ಸಿನಿಮಾದ ಕಟೌಟ್ಗಳು ತಯಾರಾಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ಇನ್ನೂ ಕೂಡ ಕೆಲಸ ನಡೀತಾ ಇದೆ. ಬರೋಬ್ಬರಿ ರಾಜ್ಯದ ಬೇರೆ ಬೇರೆ ಭಾಗಗಳಿಗೆ ಹೋಗ್ತಾ ಇರುವಂತಹ ಒಂದಿಷ್ಟು ಕಟೌಟ್ಗಳನ್ನು ನೋಡ್ತಾ ಇರುವಂತಹ ಸನ್ನಿವೇಶ ಇದು ಯಶ್ ಅವರ ಸಿನಿ ಜರ್ನಿಯ ಒಂದು ಬಹುದೊಡ್ಡ ಸಿನಿಮಾ. ಪ್ಯಾನ್ ಇಂಡಿಯಾ ಅಲ್ಲ, ಪ್ಯಾನ್ ವರ್ಲ್ಡ್ ಸಿನಿಮಾ ಅನ್ನುವಂಥ ಕುತೂಹಲವನ್ನು ಸೃಷ್ಟಿಸಿರ್ತಕ್ಕಂಥದ್ದು. ಸೊ ಟಾಕ್ಸಿಕ್ಗೆ ಕೌಂಟ್ ಡೌನ್ ಶುರು ಆಗಿರ್ತಕ್ಕಂಥದ್ರ ಬೆನ್ನಲ್ಲೇ ಯಾವ ರೀತಿ ತಯಾರಾಗ್ತಿದೆ ಹೇಗೆ ಅನ್ನುವಂಥದ್ದನ್ನು ಅಲ್ಲಿ ಆನಂದ್ ಅವರಿದ್ದಾರೆ. ಸೊ ಒಂದು ಅಷ್ಟು ವರ್ಷಗಳ ಜರ್ನಿ ಇದೆ ಅವ್ರದ್ದು ಕೂಡ. ಸರ್, ಈಗ ಬೇರೆ ಬೇರೆ ಸ್ಟಾರ್ಗಳ ಕಟೌಟ್ಗಳನ್ನು ತಯಾರು ಮಾಡುವಂಥ ಚಾಲೆಂಜ್ ಒಂದಿರುತ್ತೆ. ಅಂದರೆ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗಿರ್ತೈತಿ. ಇದು ಗ್ಲೋಬಲ್ ಸಿನಿಮಾ. ಸೊ ಹೇಗೆ ಪ್ಲ್ಯಾನ್ ಆಗ್ತಿದೆ, ಎಷ್ಟು ನಂಬರ್ಸಲ್ಲಿ ಆಗ್ತಾ ಇದೆ, ಏನು ವಿಶೇಷತೆ ಇದೆ ಅಂತ? ನನಗೆ ಈ ಸೈಡು ನಾರ್ತ್ ಕರ್ನಾಟಕ ಮತ್ತು ಮಂಡ್ಯ, ಮೈಸೂರು ಕಡೆ ಅದನ್ನು ಒಪ್ಪಿಸಿದ್ದಾರೆ. ಮತ್ತು ಇನ್ನೂ ಇದು ಮುಗಿಸಿ ಇನ್ನೂ 55 ನಂಬರ್ಸ್ ಹೇಳಿದ್ದಾರೆ. ಅದಾದಮೇಲೆ ಮತ್ತೆ ಇದು ಮುಗಿಸಿ ಆಮೇಲೆ ಇದು ಮತ್ತೆ ಇದು ತೊಗೊಳ್ಬೇಕಾಗುತ್ತೆ. ಎಲ್ಲೆಲ್ಲಿ ಹೇಳ್ತಾರೆ, ಯಾಕಂದರೆ ಇಬ್ಬರು ಮಾಡೋಕ್ಕಾಗೋವಂಥ ಕೆಲಸ ಅಲ್ಲ, ಅದು ತುಂಬ ಜಾಸ್ತಿ ಇದೆ ಇದೆಲ್ಲ. ಅದಕ್ಕೋಸ್ಕರ ಅದು ಮಾಡ್ತಾರೆ. ಕನ್ನಡದ ಹಲವು ಸ್ಟಾರ್ಗಳ ಕಟೌಟ್ಗಳನ್ನು ಮಾಡಿದಿರಿ. ಸೊ ಅಣ್ಣವ್ರ ಕಾಲದಿಂದನೇ ಕೂಡ ಕಟೌಟ್ಗಳ ಜರ್ನಿ ನೋಡಿದಿರಿ. ಇದು ಎಷ್ಟು ವಿಶೇಷ ಅನಿಸುತ್ತೆ? ಪ್ಯಾನ್ ವರ್ಲ್ಡ್ ಸಿನಿಮಾ ಆಗ್ತಾ ಇದೆ, ಗ್ಲೋಬಲ್ ಸಿನಿಮಾ. ಹಾಗಾಗಿ ಯಶ್ ಅವ್ರ ಅಂದ ತಕ್ಷಣ ನಿಮ್ಮ ಜರ್ನಿಲಿ ಹೆಂಗೆ ಅವ್ರು ನೆನಪಾಗ್ತಾರೆ? ಮುಂಚಿನ ದಿನಗಳಲ್ಲಿ ಇಲ್ಲಿ ಬರ್ತಾ ಇದ್ದಿದ್ದು ಅವ್ರು ಯಾವ ಸಿನಿಮಾಗಳಿಗೋಸ್ಕರ ಕೆಲಸ ಮಾಡಿದ್ದು ನೆನಪಾಗುತ್ತೆ ಅಂತ? ನನ್ನ ಲಾಸ್ಟ್ ಇದಂದರೆ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ. ಅದು ರ್ಯಾಶ್ ಆಗಿ ಇಷ್ಟಿಲ್ಲ. ಇದು ನೋಡ್ರೆ ಅವಳು ಯಾವುದೋ ಇಂಗ್ಲೀಷ್ ಮೂವಿ ಸಿನಿಮಾ ಕೆಲಸ ಮಾಡ್ದಂಗೆ ಆಗ್ತಾಯಿದೆ. ಬಾಲಿವುಡ್ ಹಾಲಿವುಡ್ ಸ್ಟೈಲಲ್ಲಿದೆ. ಅದೇ ಸ್ಟೈಲಲ್ಲೆಲ್ಲ ಮಾಡ್ತಾಯಿದ್ದೀವಿ. ಅವ್ರು ಬಹಳ ಸಿನಿಮಾ ಮಾಡಿದ್ದೀವಿ. ಯಾರು ಕಿರಾತಕ, ಮತ್ತು ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ, ಇನ್ನು ಬಹಳ ಮಾಡಿದ್ದೀವಿ. ಸರ್, ಅವರು ಯಾವತ್ತಾರು ಈಗ ಬಂದಿದ್ದು ಇಲ್ಲಿ ಮಾತನಾಡಿದ್ದು ಯಾವ್ದಾದ್ರು ಸಂದರ್ಭದಲ್ಲಿ ಏನಾದ್ರು ಸಜೆಸ್ಟ್ ಮಾಡಿದ್ದು ನಿಮಗೆ ನೆನಪಾಗುತ್ತಾ ಹೇಗೆ ಅಂತ? ಎಲ್ಲ ಆಫೀಸಲ್ಲಿ ಸಿಗ್ತಾಯಿದ್ರು. ಎಲ್ಲ ಏನು ಬೇಕು, ಎಷ್ಟು ಬೇಕು, ಒಂದು ಸ್ಪೆಷಲ್ ಇಂಟ್ರೆಸ್ಟ್ ತೊಗೊಳ್ತಾರೆ. ಕಟೌಟೇ ಆಗಲಿ, ಡಿಸೈನ್ ಆಗಲಿ, ಪ್ರತಿಯೊಂದಕ್ಕೂ ಇವರು ತುಂಬ ಇಂಟ್ರೆಸ್ಟ್ ತೊಗೊಂಡು ಅದಕ್ಕೆ ಹೇಳ್ತಾರೆ, ಈ ಟೈಪ್ ಬೇಕು, ಈ ಟೈಪ್ ಬೇಕು. ಟಾಕ್ಸಿಕ್ ಜಾತ್ರೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಸೊ ನಿಮಗೆ ಕನ್ನಡದ ಒಬ್ಬ ಸ್ಟಾರು ಈ ರೀತಿ ರೀಚ್ ಆಗಿರೋಂಥದ್ದು, ಅವ್ರು ಯಾವತ್ತಾರು ಕನಸುಗಳನ್ನು ಹೇಳ್ಕೊತಾ ಇರೋದು, ಸ್ನೇಹಿತರು ಮಾತನಾಡಿರೋದು ಏನಾದ್ರು ನೆನಪಾಗುತ್ತಾ ಹೇಗೆ ಅಂತ? ಅಂಥದ್ದಿಲ್ಲ. ಹೋಗಿದ್ದಾರೆ ನಮ್ಮ ಕನ್ನಡ ಅಲ್ಲಿ ತನಕ ಹೋಯ್ತಲ್ಲ. ಗ್ಲೋಬಲ್ ಮೂವಿ ಇದನ್ನು ಪ್ಯಾನ್ ಇಂಡಿಯಾ ಅಲ್ಲ, ಗ್ಲೋಬ್ ಮೂವಿ. ನಮಗೂ ಖುಷಿ ಆಗುತ್ತೆ. ನಾವು ಅವ್ರದ್ದೆಲ್ಲ ಅವಾಗಿಂದ ಮಾಡ್ಕೊಂಡು ಬಂದಿದ್ವಲ್ಲ, ಈಗ ಖುಷಿ ಆಗುತ್ತೆ. ನೆಕ್ಸ್ಟ್ ರಾಮಾಯಣ ಬೇರೆ ಇದೆ, ಇನ್ನು ಬಹಳ ಇದೆ. ಅದು ಸ್ವಲ್ಪ ಬೇರೆ ಸಬ್ಜೆಕ್ಟ್ಗಳು, ಸ್ವಲ್ಪ ಎಲ್ಲ ಬೇರೆ ಥರ ಮಾಡಬೇಕಾಗುತ್ತೆ. ಸರ್, ಏನು ಚಾಲೆಂಜ್ ಇದೆ ಅಂದರೆ ಬೇರೆ ಸಿನಿಮಾಗಳಿಗೆ ಕೆಲಸ ಮಾಡಿದ್ದಕ್ಕೂ ಮತ್ತು ಟಾಕ್ಸಿಕ್ಗೆ ಕೆಲಸ ಮಾಡಿದ್ದಕ್ಕೂ ಏನು ನಿಮಗೆ ಚಾಲೆಂಜ್ ಇದೆ ಅಂತ? ಇದು ಒಳ್ಳೆ ಹಾಲಿವುಡ್ ಸ್ಟೈಲಲ್ಲಿ ಮಾಡ್ತಾಯಿದ್ವಿ. ಯಾವುದೋ ಹಾಲಿವುಡ್ ಸಿನಿಮಾ ಮಾಡ್ದಂಗೆ, ಬಾಲಿವುಡ್ ಹಾಲಿವುಡ್ ಸ್ಟೈಲಲ್ಲಿ ಇದು ಕನ್ನಡ ಸಿನಿಮಾ ಅಂತಲೇ ಇಲ್ಲ ಇದು ನನಗೆ. ಅವ್ರಿದು ಆ ಗೆಟಪ್ಪು ಇದೆಲ್ಲ ಹಾಕಿದ್ಮೇಲೆ ಗೊತ್ತಾಗುತ್ತೆ. ನಿಮ್ಗೆ ನಾಳೆ ನೋಡಿ ಎಲ್ಲ ಕಡೆ ಇರುತ್ತೆ. ಕೆಲವೊಂದೆಲ್ಲ ನಾಳೆಯಿಂದ ಎಲ್ಲ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಅದು ನೋಡಿದಾಗ ಗೊತ್ತಾಗುತ್ತೆ ಕಟೌಟ್ ನಿಲ್ತಾರೆ. ಯಾವ್ಯಾವ ಭಾಗಕ್ಕೆ ಹೋಗುತ್ತೆ ಸರ್? ಅಲ್ಲೆಲ್ಲ ನಾರ್ತ್ ಕರ್ನಾಟಕ ಫುಲ್ಲು, ಬೆಳಗಾಂ, ಬೀದರ್ ಕಾರ್ನರ್ ಎಲ್ಲ ಕವರ್ ಮಾಡ್ತಾಯಿದ್ದೀವಿ ಸರ್. ಫಸ್ಟು ದೂರ ಹೋಗ್ಬಿಡಿ, ಮಳೆ ಎಲ್ಲ ಇರೋದ್ರಿಂದ ಫಸ್ಟ್ ಲಾಂಗ್ ಹೋಗ್ಬಿಡಿ. ಯಾಕಂದ್ರೆ 4-5 ದಿನ ಇದೆ ಅಷ್ಟೇ. ಎಲ್ಲ ಆದಷ್ಟು ಮುಗಿಸ್ಕೊಂಡು ಕೊಡ್ತೀವಿ. ಥ್ಯಾಂಕ್ ಯು. ಸರ್, ಇದಿಷ್ಟು ಆನಂದ್ ಅವರ ಮಾತಾಗಿರ್ತಕ್ಕಂಥದ್ದು. ಅಂದರೆ ಗ್ಲೋಬಲ್ ಸಿನಿಮಾ. ಸೊ ಸಹಜವಾಗಿ ಏನಂತಂದರೆ ಈಗ ನಮಗೆ ತಯಾರು ಮಾಡೋಕ್ಕೆ ಕೊಟ್ಟಿರ್ತಕ್ಕಂಥದ್ದು ಉತ್ತರ ಕರ್ನಾಟಕ ಭಾಗಕ್ಕೆ ಕಳಿಸ್ತಾ ಇರ್ತಕ್ಕಂಥ ಕಟೌಟ್ಗಳು. ಸೊ ಅಂದರೆ ಬೆಳಗಾಂ, ಬೀದರ್ ಸೇರಿದಂತೆ ಮಂಡ್ಯ, ಮೈಸೂರು ಸೇರಿದಂತೆ ಬೇರೆ ಬೇರೆ ಭಾಗಗಳಿಗೆ ಹೋಗ್ತಾ ಇರುವಂಥ ಕಟೌಟ್ಗಳನ್ನು ತಯಾರು ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.